ಹೊಸ ದಿನದ ಹೊಸ ನೆನಪು. ಇಂದು ನಾವು ನಗರ ಸುತ್ತೋಣ, ಅಲೆಗಳ ಮಾತು ಕೇಳೋಣ. 4ನೇ ದಿನ ಬೆಳಗ್ಗೆ, ಬೆಳಗಿನ ತಂಪಾದ ಗಾಳಿ, ಅರಸು ದ್ವೀಪದ ಹಳೆಯ ಅನುಭವ. ಇಂದು ಪೋರ್ಟ್ ಬ್ಲೇರ್ ಸಿಟಿ ಟೂರ್. ವಾಟ್ಸ್ ಆನ್ ಟುಡೇಸ್ ಲಿಸ್ಟ್? ಅತಿ ಹಳೆಯ ಸಾಮಿಲ್, ಸಮುದ್ರ ತೀರದ ಕಲೆ ನೌಕಾ ಮ್ಯೂಸಿಯಂ, ಆಂದೋಲನದ ನೆನಪು ಸೆಲ್ಯುಲರ್ ಜೇಲ್, ಪ್ರಕೃತಿಯ ಹಾಡು ಚಿಡಿಯಾ ಟಾಪು ಸೂರ್ಯಾಸ್ತ. ಈ ಮರದ ಘಮ, ಈ ಹಳೆಯ ಕಥೆ, ಕಾಲದ ಹೆಜ್ಜೆಗಳಲ್ಲಿ ಮೂಡಿದ ರಸತೆ. ಇದು ಛತ್ತಂ ಸಾಮಿಲ್, ಏಷ್ಯಾದಲ್ಲಿ ಅತಿ ಹಳೆಯದು, ಅತಿ ದೊಡ್ಡದು. ಅಂಗಲ ಮಟ್ಟದ ಮರಗಳೊಳು ಕಾಲಜ್ಞಾನದ ಗಾಥೆಗಳು, ಬಂದೂಕು ಮಣ್ಣು ಸೋಂಕಿದ ಮರದ ಕಥೆಗಳು, ಹಳೆಯ ಶಿಲ್ಪ ಲಕಡಿ ಮಷೀನಿನ ಅವಶೇಷ. ಇಲ್ಲಿ ಮರದ ತುಂಡುಗಳಲ್ಲ, ಒಂದು ಕಾಲದ ಕಲ್ಪನೆ ಸತ್ತಿದೆ. ಸಮುದ್ರದ ಆಳದಲ್ಲಿ ಲಹರಿ ಬರುವಂತೆ ಇಲ್ಲಿ ಕನ್ನಡಿ ಹಿಂದಿನ ಜೀವವಿಲ್ಲದ ಜೀವ. ಇದು ಸಮುದ್ರಿಕ ನೇವಲ್ ಮರೀನ್ ಮ್ಯೂಸಿಯಂ. ನಾವೇನು ಊಹಿಸದ ಸಮುದ್ರದ ಕಥೆಗಳು ಇಲ್ಲಿ ಕಾಯುತ್ತಿರುತ್ತವೆ. ಒಂದು ಕಡೆ ಅಂಡಮಾನ್ನ ಭೂಗೋಳ, ಇತಿಹಾಸ, ಜನಾಂಗಗಳು. ಮತ್ತೊಂದು ಕಡೆ ಸಮುದ್ರದ ಭರವಸೆಯಂತಿರುವ ಮರೀನ್ ಲೈಫ್ ಜಗತ್ತು. ಅದರಲ್ಲಿ ನೋಡ್ತಾ ಹೋದ್ರೆ ಸ್ಟಾರ್ ಫಿಶ್ಗಳು, ಸಿಡುಕು ಮುಳ್ಳಿನಂತಹ ಸೀ ಅರ್ಚಿನ್ಗಳು, ನೀರಿನಲ್ಲಿ ತೇಲುತ್ತಿರುವ ಬಣ್ಣ ಬಣ್ಣದ ಮೀನುಗಳು, ಕಡೆಯಿಲ್ಲದ ಬಣ್ಣ ಬಣ್ಣದ ಜಗತ್ತು. ಇಲ್ಲಿ ಅಂಡಮಾನ್ ದ್ವೀಪದ ಮೂಲಭೂತ ಜನಾಂಗಗಳ ಕಥೆ. ಓಂಗೇಸ್, ಜಾರ್ವಾಸ್, ಶಾಂಪೆನ್ಸ್, ಸೆಂಟಿನಲ್ಸ್, ಗ್ರೇಟ್ ಅಂಡಮಾನೀಸ್, ನಿಕೋಬಾರಿಸ್. ಇವರು ಪ್ರಕೃತಿಯೊಡನೆ ಬೆರೆತ ಜೀವಿಗಳು. ಮಣ್ಣಿನ ಸುಗಂಧ, ಕಡಲಿನ ಹಾಡು ಇವರ ಬದುಕಿನ ಪ್ರತಿಬಿಂಬ. ನಮಗೆ ಹೆಚ್ಚು ಗಮನ ಸೆಳೆದದ್ದು ಸಮುದ್ರಿಕ ಮ್ಯೂಸಿಯಂನ ಕೋರಲ್ ಸೆಕ್ಷನ್. ಅಷ್ಟೊಂದು ಬಗೆಯ ಶೆಲ್ಗಳು, ತುಂಬಾ ಕಲರ್ಫುಲ್ ಕೋರಲ್ಗಳು. ಸಮುದ್ರ ಅಂದ್ರೆ ಕೇವಲ ಮೀನುಗಳು ಮಾತ್ರ ಅಲ್ಲ, ಅದರ ಒಳಗಿನ ಬ್ಯೂಟಿ ಬಹಳಷ್ಟು ಇರುತ್ತೆ ಅನ್ನೋದು ಇಲ್ಲಿ ಗೊತ್ತಾಯ್ತು. ಕೋರಲ್ಗಳು, ಶೆಲ್ಗಳು ನೋಡ್ತಾ ನೋಡ್ತಾ ಹಾಕಿದ ಸಮಯವೇ ಗೊತ್ತಾಗ್ಲಿಲ್ಲ ಅನಿಸುತ್ತೆ. ಒಂದೇ ಮ್ಯೂಸಿಯಂನಲ್ಲಿ ಅಂಡಮಾನ್ದ ಮಣ್ಣು ಕಾಪಾಡಿದ ಜನಾಂಗ ಮತ್ತು ಅದನ್ನು ತಡೆದು ಹಾದಿದ ಸಮುದ್ರದ ಲೋಕ.
ಎಲ್ಲವೂ ಒಂದು ಕಥೆಯಂತೆ. ಇಲ್ಲಿ ಮುಕ್ತಿಯ ಹಂಬಲ, ಇಲ್ಲಿ ಸಿಡುಗೆಯ ಚಿಂತೆ. ನಾವು ಪುನಃ ಬಂದಿದ್ದು ಸೆಲ್ಯುಲರ್ ಜೈಲ್ಗೆ. ಇಂದು ಹಗಲಿನ ತಂಪಾದ ಬೆಳಕಿನಲ್ಲಿ ಇದು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರ ತೀರ್ಥಯಾತ್ರೆ. ಕಾಲಾಪಾನಿ ಎಂದು ಕರೆಯುವ ಈ ನೆಲೆ ಅಲ್ಲೊಂದು ಕಾಲ ಕಪ್ಪಾದ ನೀರಿನ ನಡುವೆ ಸ್ವಾತಂತ್ರ್ಯದ ಕನಸುಗಳನ್ನು ಬಂಧಿಸಿದ್ದ ಕತ್ತಲೆಯ ನೆಲೆ ಅದು. ಈ ಕೋಣೆ ಮುಂದೆ ಬರುವಷ್ಟರಲ್ಲಿ ಮನಸ್ಸೇ ಭಾರವಾಗುತ್ತೆ. ಇದು ಜೀವ ಮುಗಿಯೋ ಕೊನೆಯ ದಡ. ಇಲ್ಲಿ ಕೊನೆ ಕಂಡದ್ದು ಅವರ ಜೀವವಲ್ಲ, ಅವರ ಕನಸುಗಳು, ಧೈರ್ಯ, ಹೋರಾಟಗಳು. ಒಂದೆಡೆ ಜೀವ ಕಿತ್ತು ತೆಗೆಯೋ ಹಗ್ಗ, ಇನ್ನೊಂದೆಡೆ ಮೌನವಾಗಿ ದೇಹ ಸಾಗಿಸೋ ಕೋಣೆ. ಬದುಕಿಲ್ಲದ ಶರೀರ, ಶಾಂತಿಯಾದ ನೆನಪು, ಮುನಿಸಿದ ಗೋಡೆಯ ಜಾಡುಗಳು ಮಾತ್ರ ಬಾಕಿ. ಇದೆಲ್ಲ ನೋಡ್ತಾ ಇದ್ರೆ ಅನಿಸಿತು, ಬದುಕು ಎಷ್ಟು ಅಮೂಲ್ಯ. ತಲೆಬಾಗಿದ್ವಿ ಇವರ ತ್ಯಾಗಕ್ಕೂ, ಇವರು ಬಿಡದ ಕನಸಿಗೂ. ಈ ಗೋಡೆಯ ಹಿಂದೆ ನನಗೂ ಸ್ವಾತಂತ್ರ್ಯದ ಕನಸು. ನಮ್ಮ ಹೋರಾಟಗಾರರ ಪಥವನ್ನು ಕಂಡಿದ್ದೇವೆ. ಈಗ ನಾವಿರುವುದು ಈ ಸೆಂಟ್ರಲ್ ಟವರ್ನ ಮೇಲ್ಬದಿಗಳನ್ನೇ ಮೀರಿ ದೂರ ನೋಡ್ತಾ. ಒಂದ್ ಕಾಲದ ವಾಚ್ ಟವರ್ ಜಾಗ ಇದು. ಆವತ್ತು ಇಲ್ಲಿಂದಲೇ ನೋಟ ಹಾಯ್ತಿತ್ತು ಕೈದಿಗಳ ಬದುಕಿಗೆ. ಇವತ್ತು ಅದೇ ನೋಟ, ಆದರೆ ಕತೆ ಮಾತ್ರ ಮೌನ. ಈ ಜೈಲ್ ಬ್ಲಾಕ್ಗಳು ಒಂದೊಂದು ನೋವು, ಒಂದೊಂದು ಕಥೆ. ಇಂದಿಗೆ ಮಾತ್ರ ಎಲ್ಲವೂ ಸ್ತಬ್ಧ ಚಿತ್ರ. ಆ ಹೋರಾಟಗಾರರ ಕನಸು ಈ ಸ್ವಾತಂತ್ರ್ಯ ಜ್ಯೋತಿಯಲ್ಲಿ ಶಾಶ್ವತವಾಗಿದೆ. ಸ್ವಾತಂತ್ರ್ಯದ ನಿರಂತರ ಬೆಳಕು. ಈ ಗೋಡೆಗಳು ಕೇಳಿವೆ ಅನೇಕ ವೀರರ ನಿಶ್ಶಬ್ದ ಕಥೆ. ಊರ ಬೀದಿಯನ್ನು ಮರೆಯಿರಿ. ಇಲ್ಲಿದೆ ಚಿಡಿಯಾ ಟಾಪು ಬೀಚ್, ಪ್ರಕೃತಿಯ ಹೃದಯದಲ್ಲಿ. ನಾವು ಸಾಗಿದ ಮಾರ್ಗದಲ್ಲಿ ಕಡಲ ತೀರದ ಹರಿದು ಹೋಗುವ ಹವೆಯ ಸುಂದರ ಹಾಡು. ಹಕ್ಕಿಗಳು ಗಾಳಿಯಲ್ಲಿ ಹಾರುವ ಸಮಯದಲ್ಲಿ ಕಾಲವೇ ನಿಂತಂತೆ ಇಲ್ಲಿ ಎಲ್ಲವೂ ವಿಶ್ರಾಂತಿ ಪಡೆಯುತ್ತದೆ. ನೀಲಿ ನೀರು, ಅದ್ಭುತವಾದ ಮರಳು, ಪ್ರಕೃತಿಯ ನೈಸರ್ಗಿಕ ಅಲಂಕಾರವನ್ನು ನೋಡಬಹುದು. ಹಾಗೆ ಇದ್ದರೆ ಸಮಯವೇ ನಿಂತಂತೆ. ನಮಗೆ ಬೇಕಾದಷ್ಟು ನೆನೆಸಿಕೊಳ್ಳಬಹುದು. ನಾನು ನೋಡಿದ ಸೂರ್ಯಾಸ್ತ ಈಗಲೂ ಹೃದಯದಲ್ಲಿ ತಾಜಾ. ಸಮುದ್ರದ ಮೇಲಿನ ಒಂದು ಬಣ್ಣದ ಚಿತ್ತಾರ. ಆಕಾಶದಲ್ಲಿ ಹಳದಿ, ಕೆಂಪು, ನೀಲಿ, ಹಿತ್ತಲಿನ ಮೋಡ. ಸಂಜೆಯ ಹೊತ್ತಿನಲ್ಲಿ ಸೂರ್ಯನ ಕೊನೆಯ ಬೆಳಕು. ಅವನ ಸಣ್ಣ ತುದಿಗಳು ಸಮುದ್ರದ ಮೇಲೆ ಜಾರುತ್ತಿವೆ. ಆಕಾಶವು ಹಳದಿ, ಕೆಂಪು, ನೀಲಿ ಬಣ್ಣಗಳಿಂದ ತುಂಬಿ ಈ ಕ್ಷಣವು ಮನಸ್ಸಿನಲ್ಲಿ ನೆನಪಾಗಿ ಉಳಿದುಕೊಳ್ಳುತ್ತದೆ. ಇದು ಅಂಡಮಾನ್ದ ಕೊನೆಯ ಚಿತ್ತಾರ. ಒಮ್ಮೆ ನೋಡಿದರೆ ಮರೆಯೋಕೆ ಸಾಧ್ಯವೇ ಇಲ್ಲ. ಇಲ್ಲಿ ಅಂಡಮಾನ್ ಟ್ರಿಪ್ ಮುಗಿಯುತ್ತಾ ಇದೆ, ಆದರೆ ನೆನಪುಗಳು ಇನ್ನೂ ಬದುಕಿವೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಯಾತ್ರೆಯಲ್ಲಿ ಮತ್ತೆ ಭೇಟಿಯಾಗೋಣ.